ಕೊರೋನಾ ಮಹಾಮಾರಿಯಿಂದ ವಿಶ್ವವೇ ತಲ್ಲಣಗೊಂಡಿದೆ. ಭಾರತವೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಸಾವಿರಾರು ಜೀವಗಳು ಬಲಿ ಪಡೆದುಕೊಂಡಂತಹ ಮಹಾಮಾರಿಯಿಂದ ಬಚಾವಾಗಲು ಸದ್ಯಕ್ಕಿರುವ ಉಪಾಯವೆಂದರೆ ಅದು ಸಾಮಾಜಿಕ ಅಂತರ. ಅದೇ ರೀತಿ ಇದಕ್ಕೆ ಬೇಕಾದದ್ದು ಲಾಕ್ಡೌನ್. ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಾವು ಲಾಕ್ಡೌನ್ ಜಾರಿಯಲ್ಲಿದ್ದು ಸರಿಸುಮಾರು ತಿಂಗಳಾಗುತ್ತಾ ಬಂದಿದೆ. ಈ ತುರ್ತು ಪರಿಸ್ಥಿತಿಯ ಲಾಕ್ಡೌನ್ ನಲ್ಲೂ ಕೂಡ ಮಾದರಿ ಕಾರ್ಯ ಮಾಡಿ ಮಕ್ಕಳು ಮಾದರಿಯಾಗಿದ್ದಾರೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಸುಡು ಬಿಸಿಲಿನ ಬೇಸಿಗೆಯಲ್ಲಿ ಎಲ್ಲೆಡೆ ಕುಡಿಯುವ ನೀರಿಗೆ ಹಾಹಾಕಾರ ಬೇರೆ. ಈ ಮಧ್ಯೆ ದಕ್ಷಿಣ ಕನ್ನಡ ಬೆಳ್ತಂಗಡಿ ತಾಲೂಕಿನ ವಿದ್ಯಾರ್ಥಿಗಳ ಪುಟ್ಟ ತಂಡವೊಂದು ನೀರಿನ ಹಾಹಾಕಾರ ನೀಗಿಸಲು ಬಾವಿಯನ್ನೇ ತೋಡಿ ಭಾಗೀರಥಿ ಪ್ರಯತ್ನದಿಂದ ಗಂಗೆಯನ್ನೇ ಒಲಿಸಿಕೊಂಡು ಬಂದಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಮಲವಂತಿಕೆ ಗ್ರಾಮದ ಕುಕ್ಕಾವು ಪ್ರದೇಶದ ಸರ್ಕಾರಿ ಶಾಲೆಯ 9ನೇ ತರಗತಿಯ ಧನುಷ್ ಎಂಬ ವಿದ್ಯಾರ್ಥಿಯ ಮನೆಯವರು ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಎದುರಿಸುತ್ತಿದ್ದರು. ಒಂದು ಕೊಡ ನೀರಿಗೂ ಧನುಷ್ ಮನೆಯವರು ಕಷ್ಟಪಡುತ್ತಿದ್ರು. ಇದನ್ನು ಮನಗಂಡ ಧನುಷ್ ಸ್ನೇಹಿತರು ಒಂದು ನಿರ್ಣಯ ಮಾಡಿ ಸ್ನೇಹಿತನ ಕಷ್ಟ ನೋಡಿ ಮುಂದಡಿ ಇಟ್ಟಿದ್ದಾರೆ. 6 ಮಂದಿ ಎಳೆಯ ಸ್ನೇಹಿತರು ಜೊತೆಗೂಡಿ ಬಾವಿ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ. ಸತತ 20 ಗಂಟೆ ಕೆಲಸ ಮಾಡಿದ ಈ ಎಳೆ ಹುಡುಗರು 4 ಅಡಿ ಸುತ್ತಳತೆಯ 13 ಅಡಿ ಬಾವಿಯನ್ನು ಮಕ್ಕಳು ತೋಡಿದ್ದಾರೆ. ಪುಟ್ಟ ಮಕ್ಕಳ ಶ್ರಮಕ್ಕೆ ಸಾಕ್ಷಾತ್ ಗಂಗೆ ಫಲ ನೀಡಿದೆ. ಈ ಸುಡು ಬೇಸಿಗೆಯಲ್ಲೂ ಕೇವಲ 10 ಅಡಿಯಲ್ಲಿ ನೀರು ಸಿಕ್ಕಿದೆ. ನಾವು ಬಾವಿಯನ್ನು ತೋಡ್ತಾ ಹೋಗಿದ್ವಿ. ಮತ್ತು ಸ್ವಲ್ಪ ನಂತರ ಅರ್ಧ ತನಕ ಮಣ್ಣು ಸಿಕ್ಕಿತ್ತು. ಮತ್ತು ಹೊಡಿಕಲ್ಲು ಮತ್ತು ಚರಳನ್ನು ಸಿಕ್ಕಿತ್ತು. ಮತ್ತು ತೆಗಿತಾ ನೀರು ಸಿಕ್ಕಿತ್ತು ನಮಗೆ. ಮತ್ತು ಸ್ವಲ್ಪ ಅಡಿ ತೆಗೆದಿದ್ದೀವಿ. ನಾನು 9ನೇ ಕ್ಲಾಸ್. ನನಗೆ ಅವರು ನನ್ನ ಫ್ರೆಂಡ್ಸ್ನವರು ಅವರು ನನ್ನ ಜೊತೆ ಬರ್ತಿದ್ದರು, ನನ್ನ ಜೊತೆ ಇರ್ತಿದ್ರು. ಅದಕ್ಕೆ ಅವರು ಒಮ್ಮೆ ಬಂದು ಹೆಲ್ಪ್ ಮಾಡಿದ್ರು. ಅಂದಹಾಗೆ ಧನುಷ್ 9ನೇ ತರಗತಿಯಲ್ಲಿದ್ರೆ ಆತನ ಸ್ನೇಹಿತರಾದ ಪುಷ್ಪರಾಜ್ ಮತ್ತು ಪ್ರಸನ್ನ 6ನೇ ತರಗತಿಯಲ್ಲಿ, 5ನೇ ತರಗತಿಯಲ್ಲಿ ರಾಜ್ ಮತ್ತು ಶ್ರೇಯಸ್, ಭವನೀಶ್ 4ನೇ ತರಗತಿಯಲ್ಲಿ ಓದುತ್ತಿದ್ದಾರೆ. ಮನ್ಸು ಮಾಡಿದ್ರೆ ಸಾಧನೆಗೆ ಅಡ್ಡಿ ಅಲ್ಲ ಎಂಬುದಕ್ಕೆ ಈ ಪುಟ್ಟ ಬಾಲಕರ ಕಾರ್ಯವೇ ಸಾಕ್ಷಿಯಾಗಿದೆ. ಪುಷ್ಪರಾಜ್ ಮತ್ತು ಧನುಷ್ ಕೆಸರನ್ನು ತುಂಬಿಸಿಕೊಡ್ತಿದ್ರು. ಶ್ರೇಯಸ್, ಪ್ರಸನ್ನ, ಭವನೀಶ್ ಒಗಿತಿದ್ರು, ನಾನು ತೆಗೆದು ಹಾಕ್ತಿದ್ದೆ. ಪ್ಲ್ಯಾನ್ ಎಲ್ಲ ಧನುಷಿಂದ. ಅವರ ಬಾವಿ ನೀರೆಲ್ಲ ಆವಿ ಆಗ್ತಿತ್ತು. ಅದರಿಂದ ಅವನು ನಮ್ಮೊಟ್ಟಿಗೆ ಬಂದು ಹೇಳಿದ ನಾವು ಬಾವಿ ತೆಗೆಯುವ ಅಂತ. ಅದರಿಂದ ನಾವು ಮಾಡಿದೆ. ಇದೀಗ ಗೆಳೆಯನ ಮನೆಯ ನೀರಿನ ದಾಹ ತಣಿಸಿದ ಈ ಪುಟಾಣಿಗಳು ಮಾಡಿದ ಮಹಾನ್ ಕಾರ್ಯಕ್ಕೆ ಭಾರಿ ಪ್ರಶಂಸೆ ವ್ಯಕ್ತವಾಗಿದೆ. ನಮ್ಮ ಕುಡ್ಲ ನ್ಯೂಸ್ 24x7 ಪುತ್ತೂರು.